ಏನೋ ಹ್ಞೂ ಆತ್ರಿ ಅತ್ತೆ ಆತ ರೇಷನ್ ಬರ್ದಾತೆ ಗಂಗಾ ಮತ್ತೇನಾದ್ರೂ ತಗೊಂಡ್ ಬರೋದೈತೆ ಹೇಳವ ಚೀಟ್ಯಾಗ ಬರ್ಕೊಂಡು ಹೋದ್ರೆ ತಗೊಂಡ್ ಬರಕ್ ಬರ್ತೈತಿ ಮತ್ತೆ ನೆನ್ಪು ಬರೋದಿಲ್ಲ ಏನಿಲ್ಲ. ಇವು 5 kg ಸಾಕಲ್ಲ ಎಣ್ಣೆ, ಆಮೇಲೆ ಹಬ್ಬಕ್ಕೆ ಒಂದ್ ಡಬ್ಬಿ ತಂದ್ರೆ ಆಕೈತಿ. ಈಗ ಸದ್ಯಕ್ಕೆ ಒಂದೊಂದು ಕೆಜಿ ಪಾಕೆಟ್ ತರ್ತೀನಿ, ಒಂದ್ 5. ಮತ್ತೇನಿಲ್ರಿ, ಸಾಕ್ ತಗೊಳ್ರಿ ಅತ್ತೆ ಅಷ್ಟ ಸಾಕ. ನೋಡ ಅಂತ ಇಂಥವು ಕಾಳು ಪಾಳು ಇಲ್ಲ ಸಾಸಿವೆ ಜೀರಿಗೆ ಬರೆಯೋದಿದ್ರೆ ಬರ್ದಿಡ್ರಿ, ನಾಳೆಗೆ ಹೋಗುವಾಗ ತಗೊಂಡ್ ಹೋದ್ರೆ ಆಕೈತೆ. ಮತ್ತೆ ಅದು ಆರ್ತಿ ಹಳೇನ್ ಹರಿಯಕ್ ಹೋಗ್ಬೇಡವ, ನಾಳೆಗೆ ಹರಿದ್ರೆ ಆಕೈತಿ. ಮತ್ತೆ ಈ ಹುಡುಗರು ಕೈಯಾಗ ಸಿಕ್ಕಿದ್ರೆ ಎಲ್ಲಾದ್ರೂ ತಗೊಂಡೋಗಿ ಹಾಕಿದ್ರೆ ಮತ್ತೆ ಏನ್ ಮಾಡ್ತಿ, ನಾಳೆ ಹೋಗೋ ಅವಸರದಾಗ ಹುಡ್ಕಾಕ್ ಆಗೋದಿಲ್ಲ ಏನಿಲ್ಲ. ಆತ ತಗೊಳ್ರಿ. ನಾನು ಒಂದ್ ಸ್ವಲ್ಪ ಸುಶೀಲ ಮನೆ ತಗ ಹೋಗಿ ಬರ್ತೀನಿ. ನಾವು ಅಡ್ಡಾಡ್ಕೊಂಡು ಏನು ಮುಂಜಾನೆಯಿಂದ ಇವತ್ತು ಮನ್ಯಾಗ ಇದ್ದಿದ್ದು ಬೇಸರ ಆಗ್ಬಿಟ್ಟೈತಿ. ಹೋಗಿ ಬರ್ತೀನಿ ತಡಿ ಒಂದ್ ಸ್ವಲ್ಪ. ಹೌದ್ರಿ, ಆಯ್ತು ಹೋಗಿ ಬರ್ರಿ ಹೋಗ್ರಿ. ಹೋಗಿ ಬರ್ತೀನಿ ತಡಿ. ವಾಕಿಂಗ್ ಅದಾಗ ಹಾಕೈತೆ. ಏನು ನಾಟಿ ಮಾಡಕ್ ಕರೆದಿದ್ಲು, ಏನು ಬರೋದ ಇಲ್ಲ ಕೇಳಿ ಬರ್ತೀನಿ ನೋಡಿ. ಗಂಗಾ ಆರ್ತಿ ಕರ್ಕೊಂಡು ಹೋಗ್ಲಿ ನಾಳೆ ಸಂತೆಗ್ರಿ? ಕರ್ಕೊಂಡು ಹೋಗ್ರಿ. ಸಂತೆಗಲ್ಲವ, ಮತ್ತೆ ನಾಳೆ ನಾಡಿದ್ದು ಆರ್ತಿ ಹೋಗ್ತಾಳಂತ ಅನ್ನತ್ತೆ ಅಲ್ಲ, ಮತ್ತೆ ಎಂತಾದರೂ ಒಂದು ಡ್ರೆಸ್ ಕೊಡ್ಸೋದು ಬೇಡ. ಅದಕ್ಕೆ ಮತ್ತೆ ನಂಗೇನು ಗೊತ್ತಾಗೋದಿಲ್ಲ ಬಿಡೋದಿಲ್ಲ. ಅವ್ರು ಎಂತೆಂಥ ಏನದು ಲೆಗಿನ್ಸ್ ವೀಲ್ ಮತ್ತು ಅವ್ರವ್ರು ಮ್ಯಾಚಿಂಗ್ ಆಗೋ ನೋಡಿ ತಗೋತಾರೆ. ಕರ್ಕೊಂಡು ಹೋದ್ರೆ ಕೊಡ್ಸ್ಕೊಂಡು ಬರ್ತೀನಿ ಆ ಕಡೆ. ನಾನು ನಿಮ್ಗೆ ಹೇಳೋಣಂತಾನೆ ಅನ್ಕೊಂಡಿರಿ ಅತ್ತೆ. ಅವಳು ಮತ್ತೆ ಬೇಡ ಅನ್ನತಾಳ, ಅದಕ್ಕೆ ದುಡ್ಡು ಕೊಟ್ಟು ಕಳ್ಸಿದ್ರೆ ಆಕೇತ ಅವಳ ತಗೋತಾಳ ಬಿಡೋಲ್ಲ ಅಂತ ಸುಮ್ಮನೆ ಆದ್ನಿರಿ. ಮತ್ತೆ ಆರ್ತಿ ಹೆಂಗ್ ಹೋಗಿ ನಾಳೆ? ಬ್ಯಾಡ್ ಬಿಡಕ್ಕ, ಡ್ರೆಸ್ ಇದ್ದ ಬಿಡು, ಕೊಟ್ಟಿದ್ದೆ ಅಲ್ಲ ಈಗ ಮೊನ್ನೆನೋ ಮತ್ತೆ 2 ಕೊಟ್ಟಿ. ಅವು ಏನು ಉಟ್ಕೊಂಡಿರೋ ಕೊಟ್ಟಿನಿ ನಿನ್ಗೆ. ಅತ್ತೆಯವ್ರ ಜೋಡಿ ಹೋಗಿ ನಾಳೆ ಹೋಗಿ ನಿನ್ಗೆ ಯಾವ್ದು ಇಷ್ಟ ಆಕೇತ್ ನೋಡಿ ತಗೊಂಡ್ ಬಾ. ಇಲ್ಲ ಬ್ಯಾಡ್ ಬಿಡಕ್ಕ, ಇದಾ ತಗೋ ಸಾಕಿ. ಇರ್ಲಿ ನಡಿಯವ, ಕೊಡ್ಸ್ಕೊಂಡ್ ಬರ್ತೀನಿ. ಮತ್ತೆ ಯಾವಾಗ ಬರ್ತಿ ಹೇಳಿ ನೀನು? ಈ ವರ್ಷದ ಮ್ಯಾಲ ಬಂದಿದ್ದಿ, ಏನು ಹೊಸ ಡ್ರೆಸ್ ತಗೊಂಡ್ರೆ ಏನಾಕೈತೆ? ಈಗ ವರ ಮಹಾಲಕ್ಷ್ಮಿ ಬರತೈತೆ, ನಾಗರ ಪಂಚಮಿ ಬರತೈತೆ, ಹಬ್ಬಕ್ಕೂ ಕೊಡಿಸ್ದಂಗೆ ಆಕೈತೆ. ಒಂದು ತಗೋ ನಡಿ. ಇಲ್ಲ ಇದಾ ತಗೊಳ್ರಿ, ನಾನು ನೋಡೋಣ ಬೇಕಾದಾಗ ಮತ್ತೆ ಕೊಡ್ಸ್ಕೊತೀನಿ ಅಂತ ನಾನೇನು ಹಚ್ಕೊಳ್ಳೋದಿಲ್ಲ. ಅತ್ತೆ ಇವಾಗ ಹೋಗುವಾಗ ಆರ್ತಿ ಅಕ್ಕ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಊರಿಗೆ? ಹೌದ್ರಿ, ಭಾಳ ದಿನ ಆತಲ್ಲ ನೀವು ಅಕ್ಕ ಭಾವ ಎಲ್ಲ ಬಂದು ಹೋಗಿದ್ರಿ. ನಾನು ಹೋಗ್ತೀನಲ್ಲ ಹೆಂಗೋ, ಮತ್ತು ನನಗೆ ಇಲ್ಲಿದ್ದು ಹೋಗಿ ಇವಾಗ ಒಬ್ಳಿಗ ಬೇಸರ ಆಕೈತೆ. ಕರ್ಕೊಂಡು ಹೋಗ್ತೀನಿ ರೀ, 1-2 ದಿನ ಇದ್ದು ಬರ್ತಾ ತಗೊಳ್ರಿ. ಮತ್ತೆ ಈಗೇನು ಸದ್ಯಕ್ಕೆ ಬ್ಯಾಡ ಬಿಡವ, ಮತ್ತು ಹೊಲದಾಗದು ಕೆಲಸ ಇರ್ತಾವೆ, ಮನ್ಯಾಗೂ ಮಾಡ್ಕೊಂಡು ಮತ್ತು ಹೊಲಕ್ಕದು ಹೋಗೋಕ್ಕಾಗೋದಿಲ್ಲ. ನೋಡೋಣ ಹಬ್ಬ ಅದು ಆದ್ಮ್ಯಾಗ ಒಂದು 4 ದಿನ ಕಳಿಸ್ತೀನಿ ತಗೋ. 1 ದಿನ ಏನು 4 ವಸ್ತಿ ಕಳಿಸ್ತೀನಿ, ಇಟ್ಕೊಂಡು ಕಳಿಸು ಅಂತ್ರಿ. ಆಯ್ತು ರೀ ಅತ್ತೆ. ಬರ್ತೀನಿ ತಗೋ ಆರ್ತಿ, ಹಬ್ಬ ಬೇರೆ ಬರತೈತಲ್ಲ, ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಎಲ್ಲ ಕೆಲಸ ಭಾಳ ಇರ್ತಾವೆ, ಅದಕ್ಕೆ ಕಳ್ಸೋದಿಲ್ಲ ಅನ್ನತಾರ ಅತ್ತೆ. ಗೊತ್ತಾತಕ್ಕ. ಇದು ಬುಕ್ ಎಲ್ಲ ಇಡ್ಲಿ? ಬುಕ್ ಅಲ್ಲಿ ಬೆಡ್ರೂಮ್ ಒಳಗೆ ಡ್ರಾ ಒಳಗೆ ಇಡು. ಮತ್ತೆ ಇವ್ರ ಕೈಯಾಗ ಸಿಗೋಂಗೆ ಇಡಬೇಡ, ಸಿಕ್ಕಿದ್ರೆ ಸಾಕೆಲ್ಲ ಗೀಚಿಟ್ಟು ಬಿಡ್ತಾರೆ. ಆಯ್ತು ತಗೋ. ಅಯ್ಯೋ ಆರ್ತಿ, ಪುಟ್ಟಿಗೊಂಡಾರ ನೋಟ್ ಬುಕ್ ತರಿಸ್ಬೇಕಿತ್ತು. ಇಲ್ಲ ಅಂತಂದ್ರೆ ಬೇಡ, ರಾತ್ರಿಗೆ ಬರೆದ್ರೆ ಆಕೈತೆ, ಇಡು. ಯಾವ ಪಟ್ಟಿ ಬರೀ ಅವು ನೋಡಿ ಬರೀರಿ, ತಗೊಂಡ್ ಬರ್ತೀನಿ. ಮತ್ತೆ ಅವು ಪೆನ್ಸಿಲ್ ಸ್ಕೇಲ್ ರಬ್ಬಲ್ ಏನು ಬೇಡ, ಅವೆಲ್ಲ ಏನು ಬೇಡ್ರಿ, ನೋಟ್ ಬುಕ್ಸ್ ಅಷ್ಟೇ. ಮತ್ತೆ ಈಗ ಸ್ಟಾರ್ಟಿಂಗ್ ಹೋಗಿರ್ತಾರಲ್ಲ ಅವ್ರಿಗೆ ಮತ್ತೆ ಪಾಠ ಕಲಿಸೋ ಮಟ್ಟ ಮತ್ತೆ ಏನಾದರೂ ಹೋಮ್ವರ್ಕ್ ಕೊಟ್ರೆ ಬರೆಯೋಕಷ್ಟೆ. ಅವರು ಜಾಮೆಂಟ್ರಿ ಬಾಕ್ಸು, ರಬ್ಬಲ್ ಬಾಕ್ಸು, ಮತ್ತು ಸೀಸ್ ಪೆನ್ ಬಾಕ್ಸು ಎಲ್ಲ ತಗೊಂಡು ಬಂದಿದ್ದಾರೆ. ತಗೊಂಡು ಬಂದಿದ್ದಾನೆ ನೋಡವ. ನನ್ನ ಮಗನಿಗೆ ಮಕ್ಕಳ ಮೇಲೆ ಎಷ್ಟು ಕಾಳಜಿ ಐತದೆ, ಹೋಗೋ ಮೊದಲನ್ನ ಎಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾನೆ. ಆತ ತಗೊಳ. ಮತ್ತು ಯಾವ್ಯಾವ ಪಟ್ಟಿ ಅಷ್ಟು ಬರೀರಿ, ಮತ್ತು ಎಷ್ಟು ಗೆರೆ ಅವೆಲ್ಲಾನು ಬರೀರಿ. ಮತ್ತೆ ಏನು ಗೊತ್ತಾಗೋದಿಲ್ಲ ಏನಿಲ್ಲ ನನಗೆ. ಆತ ತಗೊಳವ, ಹೋಗಿ ಬರಲ ನಾನು? ಆಯ್ತು ರೀ, ಹೋಗಿ ಬರ್ರಿ ಹೋಗ್ರಿ. ಹರೇ ರಾಮ್ ಕೃಷ್ಣ ಪರಮಾತ್ಮ. ಅಯ್ಯವ, ಕೆಳಗೆ ಕುಂತ್ರು ಕುರ್ಚಿ ಮೇಲೆ ಕುಂತ್ರು ಎಲ್ಲ ಒಂದ ನನಗೆ. ನೋಡು ಕಾಲಲ್ಲೇ ಒಂದು ಜುಮ್ ಹಿಡ್ದಂಗೆ ಆಗ್ಬಿಟ್ಟೈತಿ. ಎಲ್ಲೆಡ್ ಕಿಚ್ಚಿಲ್ಲ ಇಲ್ಲಿಟ್ನಿ ಅದು. ಆಯ್ತಾಯ್ತು, ಇಲ್ಲ ಐತೆ. ಆತ ತಗೊಳ್ರ, ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ ನೋಡೋಣ, ಹುಡುಗರು ನೋಡಿ ಬರ್ತೀನಿ ಎಲ್ಲೆಲ್ಲಿದ್ದಾರ ಏನು. ಮನ್ಯಾಗ 1 ನಿಮಿಷ ಇರೋದಿಲ್ಲ ನೋಡಿ. ನಿನ್ನೆ ಅಲ್ಲೇ ಶಾಲೆ ಹತ್ರ ಆಟಾಡಕ್ ಹೋಗಿದ್ದ ಅಂತ ಹೇಳಿದ್ಲ ಸುಶೀಲ. ನಮ್ಮ ಹುಡುಗರು ಮತ್ತೆಲ್ಲ ಅಲ್ಲ ಆಟಾಡ್ತಿದ್ರಂತೆ. ಹೌದ್ರಿ, ಏನು ಹೇಳ ಇಲ್ಲ ಅವನು. ಇಲ್ಲ ಹೋಗಿದ್ನಿ, ಪಾನಿಪುರಿ ಬಂದೈತ್ ಬಾರಮ್ಮ ಹೋಗೋಣ ಅಂತ ಕರ್ಕೊಂಡು ಹೋದಾರಿ. ಹೌದೇನು? ನೋಡಿ ಶಾನೆ ಇದಾನ ಅವನು, ಹೇಳಿದ್ರೆ ಕಳ್ಸೋದಿಲ್ಲ ಅಂತ ಗೊತ್ತೈತ ಅವನಿಗೆ. ಆತ ತಡಿಯವ, ಹೋಗಿ ಬರ್ತೀನಿ. ನೋಡೋಣ ಏನು ಇವಾಗ ಅಲ್ಲ ಆಟಾಡತಾರ ಏನು ಹೋಗಿದಾರ ಏನು ನೋಡಿ ಹಂಗ ಹೋಗ್ತೀನಿ. ಈತಲ ಕಡೆ ಬಟ್ಟೆ ಇದಾವ ನೋಡವ, ಒಣಗಿರ್ಬೇಕು, ತಕ್ಕೋರಿ ಅವು. ಮತ್ತು ಮಳೆ ಮಾಡ ಆದ್ರೆ ಮಳೆ ಯಾವ ಕಡೆಯಿಂದ ಬರ್ತೈತೆ ಅಂತ ಗೊತ್ತಾಗೋದಿಲ್ಲ ಇದು. ಆತ್ರೆ ಅತ್ತೆ, ಒಣಗಿದಾವ ಇಲ್ಲ ಅವು ಬಟ್ಟೆ, ಮಾಡನ ಇತ್ತು ಇವತ್ತು. ನೋಡೋಣ ಒಣಗಿರವ ಅಷ್ಟು ತಕೊಂಡು ಬರ್ತೀವಿ. ಇವಳೇನು ಬುಕ್ ಇಡಕ್ಕೆ ಇಷ್ಟ ಹೋತು ಅದ್ಲು ಆರ್ತಿ? ಓನು ಅನ್ನತಿಲ್ಲ, ಏನು ಇತ್ತಲ ಕಡೆ ಬಟ್ಟೆ ತಗೊಳಕ್ ಹೋದ್ಲ? ನೋಡೋಣ. ಕುರ್ತಿ, ಪ್ಯಾಂಟ್, ಚೂಡಿದಾರ, ಸ್ಕರ್ಟ್, ಲೆಗಿನ್ಸ್, ಟಾಪು. ಅರೆ ಡ್ರೆಸ್ಗೆ ಬಂದಿದ್ದಾವೆ. ನಮ್ದಕ್ಕೆ ಲಾಲ್ ಪ್ಯಾಂಟ್ ಒಳಗೆ ಲಾಲ್ ಒಡ್ನಿಗೆ ತಗೋಬೇಕು. ನೋಡೋಣ ನಿಂದರ್ ಇದಾವ ಇಲ್ಲ ಕೇಳ್ತೀನಿ. ಓ ಭಯ್ಯ ಭಯ್ಯ, ರುಕೋ ರುಕೋ.
ಬರ್ರಿ ಅಕ್ಕ ಏನ್ ಬೇಕಿತ್ರಿ ನಿಮ್ಗೆ? ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋ ಟಾಪ್ಸು, ಮಕ್ಕಳ ಬಟ್ಟೆ, ವೇಲು, ಲೆಗಿನ್ಸು, ಕುರ್ತಿ ಎಲ್ಲ ಇದಾವ ಬರ್ರಿ. ಏನ್ ಕೊಡ್ಲಿರಿ? ತಡಿ ಭಯ್ಯ ನೋಡ್ತೀನಿ. ಜೀನ್ಸ್ ಪ್ಯಾಂಟ್ಗೆ ಟಾಪ್ಗೆ ಏನ್ ಬೇಡ, ನಮ್ದಕ್ಕೆ ಅದೆಲ್ಲ ಹಾಕೋದಕ್ಕೆ ಬಿಡಲ್ಲ. ಇದೇನು ಕುರ್ತಿ, ಪ್ಯಾಂಟು ವೇಲು ಬರ್ತೈತಿ ಇದ್ರಾಗ. ಲಾಲ್ ಲಾಲ್ ಕುರ್ತಿ ಇದಕ್ಕಿದೆ. ಯಾವ್ದಿದು ರೆಡ್ ಕಲರ್? ಹೌದ್ರಿ ಅಕ್ಕ, ಇದ್ರಾಗ ಪ್ಯಾಂಟ್ ಒಂದ ಸಿಗ್ತೈತಿ ನಿಮ್ಗೆ. ವೇಲ್ ಸಪ್ರೇಟ್ ತಗೋಬೇಕಾಕೈತಿ. ವೇಲ್ 100 ರೂಪಾಯಿ ಒಂದ್ ಐತ್ ನೋಡ್ರಿ, ಬೇಕ್ರಿ? ಸಪ್ರೇಟ್ ಸಪ್ರೇಟ್ ಇದಾವೆ. ಬ್ಯಾಟ್ ತೆಗಿ, ಮತ್ತೆ ಇದಕ್ಕೂ ದುಡ್ಡು ಹಾಕ್ಬೇಕು, ಅದಕ್ಕೂ ದುಡ್ಡು ಹಾಕ್ಬೇಕು. ಸುಮ್ಮನೆ ವೇಲು ಪ್ಯಾಂಟು ಎಲ್ಲ ಬರೋದ. ಅವು ಇರೋದಿಲ್ಲ, ಚೂಡಿದಾರ ಅವು ಇಲ್ಲ. ಇದಾವಲ್ರಿ ಅಕ್ಕ, ಅವು ಅಂದ್ರ ರೇಟ್ ಆಗ್ತಾವ್ರಿ. ಎಲ್ಲ ಬೇರೆ ಬೇರೆ ರೇಟ್ ಇದಾವ. ಕುರ್ತಿ ನಿಮ್ಗೆ 400 ರೂಪಾಯಿ ಒಂದು ಬೀಳ್ತೈತೆ. ಇದು ಪ್ಯಾಂಟು ವೇಲು ಸೇರಿ ಅದು 700 ರೂಪಾಯಿ ಬೀಳ್ತೈತ್ರಿ ನಿಮ್ಗೆ. 750 ಇತ್ತು, 700 ರೂಪಾಯಿ ಹಾಕೊಡ್ತೀನಿ ತಗೊಳ್ರಿ. ಚೂಡಿದಾರ ಅದು 850 ರೂಪಾಯಿ ಕಡಿಮೆ ಇಲ್ರಿ. ವೇಲು ಪ್ಯಾಂಟು ಎಲ್ಲ ಬರ್ತೈತೆ ಅದ್ರಾಗ. ಮತ್ತು ಇವು ಸ್ಕರ್ಟ್ ಒಂದು ಸ್ಕರ್ಟ್ 200 ರೂಪಾಯಿ ಒಂದ್ರಿ. ಮಕ್ಕಳ ಬಟ್ಟೆ ನೀವು ಯಾವ್ದಾದ್ರ ತಗೊಳ್ರಿ, 250 ರೂಪಾಯಿ ಒಂದು. ಏನ್ ಭಯ ಆತು? ಬಟ್ಟೆಗೆ ಮಾರಕ್ ಬಂದಿ ಏನ ಬಂಗಾರಗೆ ಮಾರಕ್ ಬಂದಿಯ? ಇಷ್ಟ ಕೊಂಡಿಗೆ ರೇಟ್ಗೆ ಕೊಟ್ಟು ನಮ್ಮ ಹಳ್ಳಿದ್ರಾಗ ಯಾರು ತಗೊಳ್ಳೋದಿಲ್ಲ. ಎಲ್ಲ ಹೋಗಿ ಅಂಗಡಿಯಾಗ ತಗೋತಾರ. ನೀನು ಹಳ್ಳಿಗೆ ಮಾರಕ್ ಬಂದು ಇಂಥವ್ ರೇಟ್ ಕೊಟ್ರೆ ಬೆಳಗಿಂದ ಸಂಜೆ ಮಟ್ಟ ಮಾರಿದ್ರು ನಿಂದು ಒಂದು ಪೀಸು ಹೋಗೋದಿಲ್ಲ. ನೋಡ್ ಕಡಿಮೆ ಹಾಕಿ ಕೊಡ್ತಿ ಅಂತಂದ್ರ ಒಂದು ಡ್ರೆಸ್ ಟಾಪ್ ಇಲ್ಲ ಚೂಡಿದಾರ ತಗೋತೀನಿ. ನಾವ್ ಹೇಳ್ತೀವ್ರಿ ಅಕ್ಕ, ನಾವ್ ಹೇಳಿದ ರೇಟಿಗೆ ನೀವು ತಗೋತೀರಿ. ಇಲ್ಲ ನೀವು ಕಡಿಮೆ ಮಾಡ್ತೀರಿ, ಅದಕ್ಕೆ ನಾವು ರೇಟ್ ಹೇಳಿರ್ತೀವಿ. ಒಂದ್ ರೇಟ್ ಮಾಡ್ರಿ ಕೊಡೋಣ. ಏನ್ ಭಯ ನೀನು ಕಡಿಮೆ ಮಾಡ್ತಾರಂತ ಏನ್ ತೀರಾ ಮ್ಯಾಲ 600 700 ರೂಪಾಯಿ ಗಟ್ಲೆ ಇಡ್ತಾರೆ. ಒಂದ್ ರೇಟ್ ಇಡ್ಬೇಕು. ಏನೋ ಒಂದು 100 ರೂಪಾಯಿ ಹೆಚ್ಚು ಕಡಿಮೆ ಹಂಗಿಟ್ರೆ ನಮಗೂ ತಗೊಳಕ್ ಚಲೋ ಆಕೈತೆ. ನೋಡಿ ಇದು ಪ್ಯಾಂಟು ವೇಲ್ ಇರೋದು ನೀನು 700 ರೂಪಾಯಿ ಹೇಳಿದ್ದೆ, ನಾನು ಎಲ್ಲಿ ಕೇಳ್ಬೇಕು ಹೇಳು? ನೋಡಕ್ಕ, ನಿನ್ನ 10 ರೂಪಾಯಿ ಕೇಳಿದ್ರು ನಂಗೆ ಏನು ಬೇಸರಿಲ್ಲ. ನಾವು ರೇಟ್ ಇಡ್ತೀವಿ ಅಂತಂದ್ರೆ ನೀವೇನು ಅಷ್ಟು ರೇಟಿಗೆ ತಗೊಳ್ಳೋದಿಲ್ಲ. ಈಗ ಇಲ್ಲಿ ಎಷ್ಟು ಸತಿ ನಾನು 10 ರೂಪಾಯಿ ಸಾಮಾನ ಮತ್ತು ಟಬ್ಬು ಅವು ಇವು ಮಾರ್ಕೊಂತ ಬರ್ತಾನೆ ಇರ್ತೀನಿ ಊರಿಗೆ. 1000 ರೂಪಾಯಿ ಹೇಳಿದ್ರೆ 100 ರೂಪಾಯಿಗೂ ಕೇಳ್ದವ್ರು ಇದ್ದಾರೆ, 200 ರೂಪಾಯಿಗೂ ಕೇಳ್ದವ್ರು ಇದ್ದಾರೆ. ಆಮ್ಯಾಗ ನಮ್ಗೆ ಉಳಿಯೋದ 100 ರೂಪಾಯಿ ಇಲ್ಲ 200 ರೂಪಾಯಿ ಉಳಿತೈತೆ. ಅದಕ್ಕೆ ನಾವು ಒಂದು 500 ರೂಪಾಯಿ 600 ರೂಪಾಯಿ ಹೆಚ್ಚಿಗೆನ ಇಟ್ಟಿರ್ತೀವಿ ರೀ. ಕೇಳ್ರಿ ಕೊಡೋಣ. ಎಷ್ಟಕ್ಕೆ ಬೇಕ್ರಿ ಟಾಪ್? ಯಾವ್ದು ಕಾಟನ್ ರಿಯನ್? ರಿಯಾನ್ ಬಟ್ಟೆ ರೀ ಅಕ್ಕ, ಸ್ಮೂತ್ ಇರ್ತೈತಿ. ನೀವು ನೀರಲ್ಲಿ ಹಾಕಿದ್ರು ಕಲರ್ ಹೋಗೋದಿಲ್ಲ, ಏನಿಲ್ಲ, ಸ್ಮೂತ್ ಇರ್ತೈತ್ರಿ. ನೀವು ಎಷ್ಟು ನೀರಲ್ಲಿ ಹಾಕ್ತಿರೋ ಅಷ್ಟು ಕ್ವಾಲಿಟಿ ಬಟ್ಟೆ ಆಗ್ತೈತ್ರಿ ಅದು. ನೀರಾಗೆ ಹಾಕಿದ್ರೆ ಕ್ವಾಲಿಟಿ ಆಕೈತೆ ಅದಂಗೆ. ಆತಾತ ಕೇಳ್ತೀನಿ ನೋಡು ಭಯ, ಮತ್ತೆ ಬೇಸರಾಗಬೇಡ. ಇಷ್ಟು ಕೇಳತ್ತೀನಂತೆ 250 ರೂಪಾಯಿ ಕೊಡ್ತಿ? 250 ರೂಪಾಯಿಗೆ ಏನು ಬರ್ತೈತೆ ಹೇಳ್ರಿ ಅಕ್ಕ? ಅದು ಡ್ರೆಸ್ಸನ್ನ 700 ರೂಪಾಯಿ ಹೇಳಿನಿ ನಿಮ್ಗೆ. 250 ರೂಪಾಯಿ ಹೆಂಗೆ ಕೊಡಾಕೈತೆ ಹೇಳ್ರಿ? ಲಾಸ್ಟ್ 450 ರೂಪಾಯಿ ಕೊಡ್ರಿ. ಅರೆ ಬಾಪ್ರೆ, 450? ನೈ ಭಯ, ಭಾಳ ರೇಟ್ ಆತ. ಇದೇನ್ ಬ್ಯಾಡ್ ನನಗೆ. ರೆಡ್ಗೆ ಲಾಲ್ಗೆ ಒಡ್ನಿ ಐತೆ. ಲಾಸ್ಟ್ ನೋಡಕ್ಕ ಒಂದು ರೇಟ್ ಹೇಳ್ತೀನಿ. ಯಾರಿಗೂ ಕೊಟ್ಟಿಲ್ಲ ನಾನು ಇದುವರೆಗೂ. ಆ ಟಾಪ್ನ ಇಷ್ಟು ರೇಟಿಗೆ ಕೊಟ್ಟೇ ಇಲ್ಲ. 400 ರೂಪಾಯಿ ಕೊಡ್ತೀನಿ ನೋಡು. 50 ರೂಪಾಯಿ ಬೇಕಿದ್ರೆ ತೆಗೆದ್ಬಿಡು. 50 ರೂಪಾಯಿ ಬ್ಯಾಡ್ ನನಗೆ. 400 ರೂಪಾಯಿ ಕೊಡ್ತಿ? ನೈ ಭಯ, ನೈ ಚಾಯ್ ತಗೋ. ಮತ್ತೆ ದುಡ್ಡು ಇಲ್ಲ ನನ್ನ ಹತ್ರಕ್ಕೆ. ಈಗ ಲಾಲ್ಗೆ ಒಡ್ನಿ ಒಂದು ಕೊಡು, ನನಗೆ ಸಾಕು. ಹೌದಾ? ಆಯ್ತು ತಗೋರಿ. ಇಲ್ಲಿದಾವ್ ನೋಡ್ರಿ ಕಲರ್ಸ್, ನಿಮ್ಗೆ ಯಾವ್ಯಾವ ಬೇಕು ತಗೋಬರ್ರಿ. ಅಯ್ಯ ಆರ್ತಿ, ಇಲ್ಲೇನ್ ಮಾಡತ್ತಿ? ಹಿತ್ತಲ್ ಕಡೆ ಹೋಗಿದೆ ಅಂತ ಅಷ್ಟು ಬಟ್ಟೆ ಎಲ್ಲ ತಕೊಂಡ್ ಬಂದಿ ನೋಡಿ ಈಗ. ಓಯ್, ಯಾಕೆ ಏನು ಮಾತಾಡೋದಿಲ್ಲ? ಮಕ್ಕೊಂಡಿದ್ದಾಳ? ನೋಡೋದಿಂದರೆ ಮಕ್ಕೊಂಡಿದ್ದಾಳೆ. ಚಾನ್ಸ ಇಲ್ಲ, ಅಷ್ಟು ಜಲ್ದಿ ಮಕ್ಕಳೋಳ ಅಲ್ಲ ಇವಳು. ಅಂತದ್ರಾಗ ಈಗ ಬುಕ್ ಇಡಕ್ ಬಂದು ಅಷ್ಟು ಜಲ್ದಿ ನಿದ್ದೆ ಬಂದ್ಬಿಡ್ತೈತ. ಗೊತ್ತೈತ್ ನನ್ಗೆ ನಾಟಕ ಮಾಡತ್ತಿ ಅಂತ. ಎದ್ದ. ಓಯ್ ಆರ್ತಿ, ಅಲ್ಲಿ ನೋಡು ಅಪ್ಪ ಬಂದೈತಿ ನಿಂಗೆ ಕರ್ಕೊಂಡು ಹೋಗಕ್ಕೆ. ಖರೇನ ಮಲ್ಕೊಂಡ್ಲ? ಮಾಡ್ತೇನಿದ್ದಾರೆ. ಈಗ ಎದ್ದಿಲ್ಲ ಅಂತಂದ್ರೆ 2 ಕೈಯಿಂದ ಚಕ್ಕರ್ಗುಳಿ ಮಾಡ್ತೀನಿ ನೋಡು. ಕಾಲು ಸರಿಸ್ಕೊಂಡಿದ್ದೆ ಅಂದ್ರೆ ಎಚ್ಚರ ಇದೆ ಅಂತ ಗೊತ್ತಾಯ್ತು ನನಗೆ. ಎದ್ದೇಳು. ಹಂಗೆ ಕೇಳೋದಿಲ್ಲಲ್ಲ ನೀನು. ತಡಿ. ಅಯ್ಯೋ ಬಿಡಕ್ಕ. ಮತ್ತೆ ಅವಾಗಿಂದ ಎಬ್ಸಾತೀನಿ, ಒಂದು ಎದ್ದಾಳತನ ಇಲ್ಲ. ಅದಕ್ಕೆ ಈ ಅಸ್ತ್ರ ಬಳಸಿದ್ನಿ. ಹಿತ್ತಲ್ ಕಡೆಗೆ ಹೋಗಿದ್ದೆ ಅಂತ ಹೋಗಿ ಹುಡುಕಿ ನಿನ್ನ ಬಟ್ಟೆ ಎಲ್ಲ ತಗೊಂಡ್ ಬಂದಿ ನಾನು. ನೀನಾಗ ಬಂದು ಇಲ್ಲಿ ಮಲ್ಕೊಂಡಿದ್ದೆ? ಯಾಕೂ ಇಲ್ಲಕ್ಕ, ಸುಮ್ಮನೆ ನಿದ್ದೆ ಬರತ್ತಿತ್ತ, ಅದಕ್ಕೆ ಮಲ್ಕೊಂಡಿದ್ದೆ. ಹೌದಾ? ಹೌದು. ಇದನ್ನ ನಾನು ನಂಬೇಕಾ? ನನ್ನ ಮುದ್ದು ತಂಗಿ ಎದಕ್ಕೆ ಕೋಪ ಮಾಡ್ಕೋತಾಳ ಅಂತ ಗೊತ್ತಾಗೋದಿಲ್ಲ ನನಗೆ. ಕೋಪ ಮಾಡ್ಕೊಂಡ್ರೆ ಅದೆಷ್ಟು ಚಂದ ಕಾಣ್ತೀನಿ ನೋಡು. ಕೋಪ ಬಿಡು, ನಗುವ ವರ ಕೊಡು, ಮಾತಾಡು ಮಂದಾರವೇ,